ಹಲೋ ಎವ್ರಿವಾನ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ಹೇಳೋ ಹಾಗೆ ಚಿಕ್ಕಮಗಳೂರು, ಹಾಸನ ಜಿಲ್ಲೆಗಳಲ್ಲಿ ಹೊಯ್ಸಳರ ಕಾಲದ ಕುರುಹುಗಳು ಹಲವಾರು ಕಡೆ ಸಿಗ್ತಾ ಹೋಗುತ್ತೆ. ಅದೇ ರೀತಿ ನಾನಿವತ್ತು ಬಂದಿರೋ ದೇವಸ್ಥಾನ ಮರ್ಲೆ ಚೆನ್ನಕೇಶವ ದೇವಸ್ಥಾನ. 11ನೇ ಶತಮಾನದಲ್ಲಿ ಹೊಯ್ಸಳರ ಕಾಲದಲ್ಲಿ ನಿರ್ಮಾಣವಾಗಿರುವಂಥ ಈ ದೇವಸ್ಥಾನ ರಾಜ ವಿಷ್ಣುವರ್ಧನ ಇದನ್ನು ನಿರ್ಮಾಣ ಮಾಡಿರೋದು. ಇದು ಹೇಗಿದೆ, ಇದರ ಕೆತ್ತನೆ ಹೇಗಿದೆ, ಒಳಗಡೆನ ವಿಗ್ರಹ ಯಾವ್ಯಾವ್ದಿದೆ, ಯಾವ್ಯಾವ ದೇವರನ್ನ ಮಾಡಿದ್ದಾರೆ, ಯಾವ ದಿಕ್ಕಿನಲ್ಲಿದೆ, ಎಲ್ಲ ವಿಷಯಗಳನ್ನು ತಿಳ್ಕೊಳ್ಳೋಣ. ಬನ್ನಿ ನನ್ನ ಜೊತೆ. ನಾನು ಹೇಳಿದ ಹಾಗೆ ಚಿಕ್ಕಮಗಳೂರು, ಹಾಸನ ಜಿಲ್ಲೆಯಲ್ಲಿ ಎಷ್ಟು ಹುಡುಕಿದ್ರೂ ಸಿಗ್ತಾನೆ ಹೋಗುತ್ತೆ ಹೊಯ್ಸಳರ ಶೈಲಿಯ ದೇವಸ್ಥಾನ. ಇವತ್ತು ನಾನು ಬಂದಿರೋದು ಮರ್ಲೆ ಅನ್ನೋ ಹಳ್ಳಿ. ಮರ್ಲೆಯಲ್ಲಿರುವ ಚೆನ್ನಕೇಶವನ ದೇವಾಲಯ. ಇದು ಕೂಡ ಹೊಯ್ಸಳರ ಶೈಲಿಯೇ ನಿರ್ಮಾಣವಾಗಿರೋ ಈ ದೇವಸ್ಥಾನ ವಿಷ್ಣುವರ್ಧನ ಕಾಲದಲ್ಲಿ ಕಟ್ಟಿರುವಂಥದ್ದು. ಇಲ್ಲಿರುವಂತಹ ವಿಗ್ರಹ 6 ಅಡಿ ಎತ್ತರದ ಕೇಶವನ ವಿಗ್ರಹ. ಕೇಶವನ ಮುಂದುಗಡೆ ಗರುಡನ ವಿಗ್ರಹ ಇದೆ. ಗರ್ಭಗುಡಿಯಿಂದ ಮುಂದೆ ಜಯ ವಿಜಯರ ವಿಗ್ರಹ ಇದೆ. ಇಲ್ಲಿ ಕಾಣೋದು ನವರಂಗ. ನವರಂಗದಲ್ಲಿ 4 ಕಂಬಗಳಿದೆ. ಉತ್ತರದಲ್ಲಿ ಚೆನ್ನಕೇಶವನ ದೇವಾಲಯ, ಅದರ ಪಕ್ಕದಲ್ಲೇ ದಕ್ಷಿಣಕ್ಕೆ ಸಿದ್ದೇಶ್ವರನ ದೇವಾಲಯ. ಈ ಎರಡು ಏಕಕೂಟ ಶೈಲಿಯಲ್ಲಿ ನಿರ್ಮಾಣವಾಗಿದೆ. ಹೊಯ್ಸಳರ ಕಾಲದಲ್ಲಿ ಏಕಕೂಟ, ದ್ವಿಕೂಟ, ತ್ರಿಕೂಟ ಈ ರೀತಿ 3 ಶೈಲಿಯಲ್ಲಿ ದೇವರ ನಿರ್ಮಾಣ ಆಗಿದೆ. ಹಳೇಬೀಡಿನಲ್ಲಿರುವಂತಹ ದೇವಸ್ಥಾನ ದ್ವಿಕೂಟ ದೇವಸ್ಥಾನ. ಇದು ಏಕಕೂಟ, ಅಂದರೆ ಒಂದೇ ಗರ್ಭಗುಡಿ ಇರುವಂತಹ ದೇವಸ್ಥಾನವನ್ನು ಏಕಕೂಟ ಅಂತ ಕೂಡ ಹೇಳ್ತಾರೆ. ಎಲ್ಲ ಕೆತ್ತನೆಗಳು ಅಚ್ಚುಕಟ್ಟಾಗಿ ಹೊಯ್ಸಳರ ಶೈಲಿಯಲ್ಲೇ ಆಗಿದೆ ಅಂತ ನಮಗೆ ನೋಡಿದ ತಕ್ಷಣವೇ ಗೊತ್ತಾಗತ್ತೆ. ಬೇಳೂರು, ಹಳೇಬೀಡನ್ನು ನೋಡಿದ ತಕ್ಷಣ ಇದು ಹೊಯ್ಸಳರದ್ದೇ ಅನ್ನೋದು ನಾವು ಕೂಡ ಕಂಡುಹಿಡಿಬಹುದು. ಆ 2 ಶಾಸನಗಳು ಕೂಡ ಇಲ್ಲಿ ಸಿಕ್ಕಿದೆ ದೇವಸ್ಥಾನದಲ್ಲಿ. ಹಾಗೆ ಮುಂದೆ ತೋರಿಸ್ತೀನಿ. ಛಾವಣಿಯಲ್ಲಿ 9 ಲಕ್ಷ್ಮಿಯರ ಕೆತ್ತನೆ ಆಗಿದೆ. ಅದು ರೌಂಡ್ ಕಾಯಿನ್ ಶೇಪಲ್ಲಿ 9 ಲಕ್ಷ್ಮಿಯರ ಕೆತ್ತನೆ ಆಗಿದೆ. ಇದನ್ನು ನೀವು ಬೇಲೂರಲ್ಲೂ ನೋಡ್ಬೋದು, ಹಳೇಬೀಡಲ್ಲಿ ಸಹಿತ ನೋಡ್ಬೋದು. ಹೋದಾಗ ಒಮ್ಮೆ ಛಾವಣಿಯನ್ನು ನೋಡಿ, ಅಲ್ಲಿ 9 ಲಕ್ಷ್ಮಿಯರ ಕೆತ್ತನೆ ಆಗಿರುತ್ತೆ. ನವರಂಗದ ಮೇಲೆಗಡೆನೆ ಅದು ನೋಡಲಿಕ್ಕೆ ಸಿಗತ್ತೆ. ಈ ಮರ್ಲೆ ಚೆನ್ನಕೇಶವನ ದೇವಾಲಯ ಅಷ್ಟು ಪ್ರಸಿದ್ಧಿ, ಅಂದರೆ ಪ್ರವಾಸಿಗರು ಇಲ್ಲಿ ಅಷ್ಟು ಬರೋದಿಲ್ಲ. ಬೇಲೂರು, ಹಳೇಬೀಡಿಗೆ ಬಂದಷ್ಟು ಜನ ಇಲ್ಲಿಗೆ ಬರೋದಿಲ್ಲ. ಚಿಕ್ಕಮಗಳೂರಿಂದ 12 ಕಿಲೋಮೀಟರ್ ಇದೆ. ಬೇಲೂರಿಂದ ಸಮೀಪದಲ್ಲೇ ಇರುವಂಥ ದೇವಸ್ಥಾನ. ನಿಮಗೆ ಆರ್ಕಿಟೆಕ್ಚರ್ ಅದರ ಬಗ್ಗೆ ಇಷ್ಟ ಇದ್ದರೆ ನೀವು ಈ ದೇವಸ್ಥಾನವನ್ನು ಬಂದು ಒಂದ್ಸತಿ ನೋಡ್ಕೊಂಡು ಹೋಗ್ಬೋದು. ಕಳೆದ ಬಾರಿ ನಾನು ಬೆಳವಾಡಿ ದೇವಸ್ಥಾನವನ್ನು ಸಹಿತ ತೋರಿಸಿದ್ದೆ. ಅದು ಅಷ್ಟೇ ಅದ್ಭುತವಾಗಿದೆ. ಇಲ್ಲಿ ಕಾಣಿಸ್ತಾ ಇರೋದು ಚೆನ್ನಕೇಶವ ದೇವಸ್ಥಾನ, ಇಲ್ಲಿರೋದು ಸಿದ್ದೇಶ್ವರ ದೇವಸ್ಥಾನ. ಇದು 2ರ ಮಧ್ಯದಲ್ಲೇ ಇಲ್ಲಿ ಸಿಕ್ಕಿರುವಂಥ ಶಾಸನವನ್ನು ಸಹಿತ ಇಲ್ಲಿ ಇಟ್ಟಿದ್ದಾರೆ. 2 ಶಾಸನಗಳು ಇಲ್ಲಿ ಇದೆ.
ಅಲ್ಲಿ ಇರುವಂತಹ ಆನೆಗಳು ಈ ದೇವಸ್ಥಾನದ ಮುಂದ್ಗಡೆ ಇಲ್ಲ, ಇಲ್ಲಿ ಇದು ನಾಶ ಆಗಿದೆ. ಕೇಶವನ ದೇವಾಲಯಕ್ಕಿಂತ ಸಿದ್ದೇಶ್ವರನ ದೇವಾಲಯ ಸ್ವಲ್ಪ ಚಿಕ್ಕದಾಗಿ ಕಾಣುತ್ತೆ. ಹಾಗೆ ಈ ಎರಡು ದೇವಾಲಯಗಳನ್ನು ಅವಳಿ ದೇವಾಲಯ ಅಂತ ಕೂಡ ಕರೀತಾರೆ. ಕೇಶವನ ದೇವಾಲಯವನ್ನು ರಾಯನ ದಂಡನಾಥನು ನಿರ್ಮಾಣ ಮಾಡಿದ್ದು ಅಂತ ಹೇಳಲಾಗತ್ತೆ. ಇಲ್ಲೂ ಅದನ್ನ ಮಾಡಿ ನೋಡಿದ್ದಾರೆ, ಅದೆಲ್ಲ ಇದಾಗಿದೆ. ಹಿರಣ್ಯಕಶಿಪು, ವರಾಹಾವತಾರ, ಸಿದ್ದೇಶ್ವರ ದೇವಸ್ಥಾನದ ಹೊರಭಾಗದ ಗೋಡೆಗಳಲ್ಲಿ ಈ ರೀತಿ ಕೆತ್ತನೆಗಳನ್ನು ನೋಡಬಹುದು. ಅದೇ ಚೆನ್ನಕೇಶವನ ದೇವಾಲಯದಲ್ಲಿ ಯಾವುದೇ ಅವತಾರಗಳು ಕಾಣೋದಿಲ್ಲ. ಈ ರೀತಿ ಗೋಡೆಯ ಮೇಲೆ ಕೆತ್ತನೆಯನ್ನು ಮಾಡಿದ್ದಾರೆ. ದೇವಸ್ಥಾನದ ಮುಂಭಾಗದಲ್ಲಿ ಯಾವಾಗಲೂ ಆನೆಗಳನ್ನು ಕೆತ್ತನೆ ಮಾಡಿರ್ತಾರೆ. ಯಾಕೆ ಅದು ಅಂತ ಅಂದರೆ, ದೇವಸ್ಥಾನದ ನಿರ್ಮಾಣದಲ್ಲಿ ಆನೆಗಳ ಪಾತ್ರ ತುಂಬಾ ದೊಡ್ಡದು. ಯಾವುದೇ ಭಾರವಾದ ವಸ್ತುಗಳನ್ನು ಆನೆಗಳೇ ತಂದಿರ್ತವೆ. ಅದಕ್ಕೆ ಪ್ರಾಮುಖ್ಯತೆ ಕೊಡಲಿಕ್ಕೋಸ್ಕರ ಆನೆಗಳನ್ನು ಮುಂಭಾಗದಲ್ಲಿ ಕೆತ್ತನೆಯನ್ನು ಮಾಡಿರ್ತಾರೆ. ಈ ಚೆನ್ನಕೇಶವ ದೇವಸ್ಥಾನದಲ್ಲಿ ಕೂಡ ಮುಂದೆಗಡೆ ಆನೆಯನ್ನೇ ನೋಡಿದ್ದೀರಾ. ನಾನು ಹೇಳಿದ ಹಾಗೆ ದೇವಸ್ಥಾನದ ಮುಂಭಾಗದಲ್ಲಿ ಈ ಆನೆಯ ಕೆತ್ತನೆಯನ್ನು ಮಾಡಿದ್ದಾರೆ. ನೀವು ಮುಂದಿನ ಸತಿ ಚಿಕ್ಕಮಗಳೂರಿಗೆ ಬಂದಾಗ, ಅದರಲ್ಲೂ ಬೇಲೂರು ಹಳೆಬೀಡನ್ನು ನೋಡಲಿಕ್ಕೆ ಬಂದಾಗ ಮರ್ಲೆ ಚೆನ್ನಕೇಶವ ದೇವಸ್ಥಾನವನ್ನು ಸಹಿತ ನೋಡಲಿಕ್ಕೆ ಬನ್ನಿ. ದೇವಸ್ಥಾನದ ಮುಂಭಾಗದಿಂದ ಈ ರೀತಿ ಕಾಣುತ್ತೆ. ಇದು ಚೆನ್ನಕೇಶವ ದೇವಸ್ಥಾನ, ಅದು ಸಿದ್ದೇಶ್ವರ ದೇವಸ್ಥಾನ. ಇದು ಉತ್ತರಕ್ಕಿದ್ರೆ ಅದು ದಕ್ಷಿಣದಲ್ಲಿದೆ. ಏಕಕೂಟ ದೇವಸ್ಥಾನಗಳು ಇದೆರಡು. ಹಾಗೆ ಈ ವಿಗ್ರಹಗಳು ಪೂರ್ವಾಭಿಮುಖವಾಗಿದೆ. ದೇವಸ್ಥಾನ ಪೂರ್ವಕ್ಕೆ ಮುಖ ಮಾಡಿರುತ್ತೆ.